ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಾಗ್ ಸತೀಶ್ ಸ್ನೇಹಿತನಿಗೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ಗೆ ನೋಟಿಸ್ ಜಾರಿಯಾಗಿದೆ. ಗಿರೀಶ್ ಕುಮಾರ್ ನಾಯ್ಡುಗೆ ಬೆದರಿಕೆ ಹಾಕಿದ್ರು ಎನ್ನುವಂತಹ ಆರೋಪ ಇದು. ಡಾಗ್ ಸತೀಶ್ ಸ್ನೇಹಿತನಿಗೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಜತ್ಗೆ ನೋಟಿಸ್ ಜಾರಿಯಾಗಿದೆ. ಗಿರೀಶ್ ಕುಮಾರ್ ನಾಯ್ಡುಗೆ ಬೆದರಿಕೆ ಹಾಕಿದ್ರು ಎನ್ನುವಂತಹ ಕೇಸ್ ಇದು. ಕೆಆರ್ ಪುರಂ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಸೋಮವಾರ ಠಾಣೆಗೆ ಬರಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಸೋಮವಾರ ಖುದ್ದು ಇನ್ಸ್ಪೆಕ್ಟರ್ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡಲಾಗಿದೆ. ಕಳೆದ 15 ದಿನದ ಹಿಂದೆ ಡಾಗ್ ಸತೀಶ್ ವಿಚಾರವಾಗಿ ಅವರ ಸ್ನೇಹಿತ ಗಿರೀಶ್ಗೆ ಬೆದರಿಕೆ ಹಾಕಿದ್ರು ಎನ್ನುವಂತಹ ಆರೋಪಗಳು ಕೇಳಿ ಬಂದಿತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಒಂದು ಆಡಿಯೋ ಏನಿತ್ತು ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿತ್ತು. ಸದ್ಯ ಕೆಆರ್ ಪುರಂ ಪೊಲೀಸರಿಗೆ ದೂರು ಸಂಬಂಧ ಆಡಿಯೋ ಸೇರಿ ಮೆಸೇಜ್ಗಳನ್ನ ಸ್ಕ್ರೀನ್ ಶಾಟ್ಸ್ ಹಾಗೂ ಕೆಲ ದಾಖಲೆಗಳನ್ನು ನೀಡಿದ್ದಾರೆ ಗಿರೀಶ್. ತನಿಖೆ ಮುಂದುವರಿತಾ ಇದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ಗೆ ನೋಟಿಸ್ ನೀಡಲಾಗಿದೆ. ಕೆಆರ್ ಪುರಂ ಪೊಲೀಸರು ನೋಟಿಸನ್ನು ಜಾರಿ ಮಾಡಿದ್ದಾರೆ. ಸೋಮವಾರ ಠಾಣೆಗೆ ಬರಬೇಕು ಅಂತ ನೋಟಿಸ್ನಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಕಳೆದ 15 ದಿನದ ಹಿಂದೆ ಡಾಗ್ ಸತೀಶ್ ವಿಚಾರವಾಗಿ ಗಿರೀಶ್ಗೆ ಬೆದರಿಕೆ ಹಾಕಿದಂತಹ ಆರೋಪಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ರಜತ್ಗೆ ನೋಟಿಸ್ ಜಾರಿಯಾಗಿದೆ. ಸೋಮವಾರ ಖುದ್ದು ಇನ್ಸ್ಪೆಕ್ಟರ್ ಮುಂದೆ ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಅಂದರೆ ಬಿಗ್ ಬಾಸ್ ಮುಗಿದು ಎಷ್ಟೇ ಟೈಮ್ ಆದರೂ ಕೂಡ ಅದರಲ್ಲಿದ್ದಂತಹ ಸ್ಪರ್ಧಿಗಳು ಅವರ ವಿಚಾರಗಳು ಒಂದಲ್ಲ ಒಂದು ವಿಷಯಕ್ಕೆ ಮುನ್ನೆಲೆಗೆ ಬರ್ತಾನೆ ಇರುತ್ತೆ. ಇದೀಗ ಡಾಗ್ ಸತೀಶ್ ಹಾಗೂ ರಜತ್ ನಡುವಿನ ಫೈಟ್ ಇದು. ಈ ಫೈಟ್ಗೆ ಸಂಬಂಧಪಟ್ಟಂತೆ ಡಾಗ್ ಸತೀಶ್ ಅವರ ಫ್ರೆಂಡ್ ಅವರಿಗೆ ಬೆದರಿಕೆ ಹಾಕಿದ್ದಾರೆ. ರಜತ್ ಹಾಗೂ ರಜತ್ ಫ್ಯಾನ್ಸ್ ಬೆದರಿಕೆ ಹಾಕಿದ್ದಾರೆ ಎನ್ನುವಂಥ ಆರೋಪಗಳು ಕೇಳಿ ಬಂದಿತ್ತು. ಒಂದು ಆಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ಗೆ ನೋಟಿಸ್ ಜಾರಿಯಾಗಿದೆ. ಸೋಮವಾರ ಖುದ್ದು ಇನ್ಸ್ಪೆಕ್ಟರ್ ಮುಂದೆ ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ ನೀಡಲಾಗಿದೆ.